ಪುಷ್ಪರಾಜ್ ಅಬ್ಬರಕ್ಕೆ ದಾಖಲೆಗಳೆಲ್ಲ ಪೀಸ್ ಪೀಸ್. 175 ಕೋಟಿ ದಾಟಿದ ಸಿನಿಮಾ ಟೋಟಲ್ ಕಲೆಕ್ಷನ್. ಭಾರಿ ನಿರೀಕ್ಷೆ ಹುಟ್ಟುಹಾಕಿದ್ದ ಪುಷ್ಪ 2 ಸಿನಿಮಾ ನಿನ್ನೆ ರಿಲೀಸ್ ಆಗಿದ್ದು, ವಿಶ್ವದಾದ್ಯಂತ ಪುಷ್ಪರಾಜ್ ಮಾಸ್ ಜಾತ್ರೆ ಶುರುವಾಗಿದೆ. ಮೊದಲ ದಿನದಿಂದಲೇ ಪುಷ್ಪ 2 ಸಿನಿಮಾ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದ್ದು, ಅಲ್ಲು ಅರ್ಜುನ್ ನಟನೆಯ ಈ ಹೈ ಬಜೆಟ್ ಸಿನಿಮಾ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆಯುವಲ್ಲಿ ಯಶಸ್ವಿಯಾಗಿದೆ. ಹೌದು, ತೆಲುಗು, ತಮಿಳು, ಹಿಂದಿ, ಕನ್ನಡ ಸೇರಿದಂತೆ ಹಲವು ಭಾಷೆಗಳಲ್ಲಿ ಏಕಕಾಲಕ್ಕೆ ತೆರೆ ಕಂಡಿರುವ ಪುಷ್ಪ 2 ಸಿನಿಮಾ ಎಲ್ಲಾ ಭಾಷೆಗಳಲ್ಲಿಯೂ ಉತ್ತಮ ಯಶಸ್ಸನ್ನು ಗಳಿಸಿದೆ. ಪ್ರೀಮಿಯರ್ ಶೋಗಳಿಂದಲೇ ಚಿತ್ರ ಬ್ಲಾಕ್ ಬಸ್ಟರ್ ಹಿಟ್ ಪಡೆದುಕೊಂಡಿದೆ. ಮುಂಗಡ ಬುಕಿಂಗ್ ಮೂಲಕವೇ 100 ಕೋಟಿ ಕಲೆಕ್ಷನ್ ಮಾಡಿದ್ದ ಪುಷ್ಪ 2 ಸಿನಿಮಾ ಬಿಡುಗಡೆಯಾದ ಫಸ್ಟ್ ಡೇ ಭರ್ಜರಿ ಓಪನಿಂಗ್ ಪಡೆದಿದೆ. ಸೈಕಾಗೈತೆ ಮೂವಿ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸೈಕಾಗೈತೆ. ಫೈಟಿಂಗ್ ಸೀನ್ ಮಾತ್ರ ಮಸ್ತಾಗಿದೆ. ಪುಷ್ಪ ಪ್ರೀಮಿಯರ್ ಶೋ ಮೂಲಕ ಪುಷ್ಪ 2 ಸಿನಿಮಾ ಬರೋಬ್ಬರಿ 10 ಕೋಟಿ ರೂಪಾಯಿಯನ್ನ ಗಳಿಸಿತ್ತು. ನಿನ್ನೆ ಬಿಡುಗಡೆಯಾದ ಈ ಚಿತ್ರವು ಭಾರತದಲ್ಲಿ 165 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ. ಈ ಮೂಲಕ ಸಿನಿಮಾದ ಒಟ್ಟು ಕಲೆಕ್ಷನ್ 175 ಕೋಟಿ ರೂಪಾಯಿ ದಾಟಿದಂತಾಗಿದೆ. ವಿಶ್ವದಾದ್ಯಂತ ಒಟ್ಟು 250 ಕೋಟಿ ರೂಪಾಯಿ ಗಳಿಕೆ ಮಾಡಿರುವ ಸಾಧ್ಯತೆ ಇದೆ. ಅಲ್ಲು ಅರ್ಜುನ್ ಸೂಪರ್ ಆಗಿದೆ, ಆಕ್ಟಿಂಗ್ ಸಕ್ಕತ್ತಾಗಿದೆ ಬ್ರೋ, ಎಲ್ಲೂ ಬೋರ್ ಆಗಲ್ಲ, ಮಸ್ತಾಗಿದೆ. ಭಾರತದಲ್ಲಿ ಮೊದಲ ದಿನ ಅತಿ ಹೆಚ್ಚು ಗಳಿಕೆ ಮಾಡಿದ್ದ ಸಿನಿಮಾಗಳ ಪಟ್ಟಿಯಲ್ಲಿ ಜೂನಿಯರ್ NTR ಮತ್ತು ರಾಮ್ ಚರಣ್ ತೇಜ ಅಭಿನಯದ RRR ಸಿನಿಮಾ ಈವರೆಗೆ ಮೊದಲ ಸ್ಥಾನದಲ್ಲಿತ್ತು. ಭಾರತದಲ್ಲಿ RRR ಚಿತ್ರ ಮೊದಲ ದಿನ 133 ಕೋಟಿ ರೂಪಾಯಿಯನ್ನ ಗಳಿಸಿತ್ತು. ಬಾಹುಬಲಿ 2 ಸಿನಿಮಾ 121 ಕೋಟಿ ಗಳಿಕೆ ಕಂಡಿದ್ರೆ, ನಮ್ಮ ಹೆಮ್ಮೆಯ ಕನ್ನಡದ KGF 2 ಸಿನಿಮಾ 116 ಕೋಟಿ ರೂಪಾಯಿ ಗಳಿಕೆ ಕಂಡಿತ್ತು. ಆದರೆ ಇದೀಗ ಈ ಎಲ್ಲಾ ದಾಖಲೆಗಳನ್ನ ಪುಷ್ಪ 2 ಅಳಿಸಿ ಹಾಕಿದೆ. ಪುಷ್ಪ 2 ಚಿತ್ರವು ಹೈದರಾಬಾದ್ನಲ್ಲಿ 1549 ಶೋಗಳು ಪ್ರದರ್ಶನ ಕಂಡಿದೆ. ಕರ್ನಾಟಕದಲ್ಲಿ ಸುಮಾರು 1072 ಶೋಗಳು ಮತ್ತು ಚೆನ್ನೈನಲ್ಲಿ 244 ಶೋಗಳು ಆಗಿದೆ. ಪುಷ್ಪ 2 ಸಿನಿಮಾದ ಮೊದಲ ದಿನದ ಕಲೆಕ್ಷನ್ 175 ಕೋಟಿ ರೂಪಾಯಿಯಲ್ಲಿ ತೆಲುಗು ಅವತರಣಿಕೆಯಿಂದ 95.1 ಕೋಟಿ, ಹಿಂದಿಯಿಂದ 67 ಕೋಟಿ, ತಮಿಳಿನಿಂದ 7 ಕೋಟಿ, ಮಲಯಾಳಂನಿಂದ 5 ಕೋಟಿ, ಕನ್ನಡದಿಂದ 1 ಕೋಟಿ ರೂಪಾಯಿ ಗಳಿಸಿದೆ ಅಂತ ವರದಿಯಾಗಿದೆ. ಮುಂದಿನ ದಿನಗಳಲ್ಲಿ ಈ ಕಲೆಕ್ಷನ್ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.